ನಮಸ್ಕಾರ ಎಲ್ಲರಿಗೂ ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು 100% ಡಾಬಾಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಸಿಗೋ ಥರ ಬಟರ್ ನಾನ್ ರೆಸಿಪಿಯನ್ನು ಮನೆಯಲ್ಲೇ ಸುಲಭವಾಗಿ ಹಾಗೂ ಗೋಧಿ ಹಿಟ್ಟಿನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ರೆಸ್ಟೋರೆಂಟ್ಗೆ ಹೋದಾಗ ಬಟರ್ ನಾನ್ ಆರ್ಡ್ರ್ ಮಾಡಿರ್ತೀರಲ್ವ, 100% ಮೈದಾ ಹಿಟ್ಟಿನಲ್ಲಿ ಮಾಡಿರ್ತಾರೆ. ಅದು ಖಂಡಿತವಾಗ್ಲೂ ಆರೋಗ್ಯಕ್ಕೆ ಸ್ವಲ್ಪವೂ ಒಳ್ಳೆಯದಲ್ಲ. ಹಾಗಾಗಿ ನಾನಿವತ್ತು ಆರೋಗ್ಯಕರವಾದ ವಿಧಾನದಲ್ಲಿ ಗೋಧಿ ಹಿಟ್ಟಿನಲ್ಲಿ ಸಾಫ್ಟಾಗಿ ಮಕ್ಕಳು ಇಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಡೋ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ಅದು ಕೂಡ ಸುಲಭವಾದ ವಿಧಾನದಲ್ಲಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಈ ಬಟರ್ ನಾನ್ ಮಾಡೋದಕ್ಕೆ ಹಿಟ್ಟನ್ನು ಯಾವ ರೀತಿಯಾಗಿ ನಾದ್ಕೊಳ್ಬೇಕು ಅಂತ ಕೂಡ ನಾವೀಗ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಅಗಲವಾಗಿರೋ ಒಂದು ಸ್ಟೀಲ್ ಬೌಲ್ ಅಥವಾ ಏನಾದರೂ ತೊಗೊಳ್ಳಿ, ನೀವು ಅಗಲವಾಗಿರೋ ಬೌಲ್ ಇರಬೇಕು. ಅದಕ್ಕೆ 2 ಕಪ್ನಷ್ಟು ನಾನು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಂದಾಜು ಒಂದು 400 ಗ್ರಾಮ್ನಷ್ಟಿದೆ. ಇದಕ್ಕೆ ನಾನೀಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, 1 ಚಮಚ ಉಪ್ಪು ಮತ್ತು 1 ಚಮಚ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಸಕ್ಕರೆ ಪುಡಿ ಬೇಕಾದರೂ ಹಾಕ್ಕೊಳ್ಳಿ. ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರ್ ತೊಗೊಳ್ಬೇಕು. ನೋಡಿ, ಬೇಕಿಂಗ್ ಪೌಡರ್ ಈ ಥರ ಬರುತ್ತೆ ಬಾಕ್ಸಲ್ಲಿ, ಯಾವುದಾದ್ರೂ ಬ್ರ್ಯಾಂಡು. ಒಂದು ಅರ್ಧ ಚಮಚ ಬೇಕಿಂಗ್ ಪೌಡರ್ ಹಾಕ್ಕೊಳ್ಳಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದರಲ್ಲಿ 1/4 ಕಪ್ನಷ್ಟು ನಾವು ಮೊಸರು ಹಾಕ್ಕೊಳ್ಬೇಕು. ಫ್ರಿಜ್ನಲ್ಲಿ ಇಟ್ಟಿದ್ದು ಹಾಕೋಬೇಡಿ, ಸ್ವಲ್ಪ ರೂಮ್ ಟೆಂಪ್ರೇಚರ್ ಇರಲಿ. ಅದನ್ನು ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1/4 ಕಪ್ನಷ್ಟು ಮೊಸರು. ಅದಾದ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ನಾದ್ಕೊಳ್ಳೋಣ. ಬಿಸಿ ನೀರೆಲ್ಲ ಹಾಕ್ಕೊಳ್ಳೋದು ಬೇಡ, ನಾರ್ಮಲ್ ಆಗಿರೋವಂಥ ವಾಮ್ ವಾಟರ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀರನ್ನು ಹಾಕ್ಕೊಂಡು ನೋಡಿ, ಈ ರೀತಿಯಾಗಿ ಸಾಫ್ಟಾಗಿ ಒಂದು ಹಿಟ್ಟನ್ನು, ಚಪಾತಿ ಹಿಟ್ಟು ಯಾವ ರೀತಿಯಾಗಿ ಕಲಿಸ್ಕೊಳ್ತೀರಲ್ಲ ಅದೇ ರೀತಿಯಾಗಿ ಹಿಟ್ಟನ್ನು ನಾದ್ಕೊಂಡು ನಾವು ಇಟ್ಕೊಳ್ಳೋಣ. ಇದನ್ನು ಏನಿಲ್ಲ ಅಂದರೂ ನಾವು 30 ರಿಂದ 45 ನಿಮಿಷಗಳ ಕಾಲ ರೆಸ್ಟ್ ಮಾಡಬೇಕಾಗುತ್ತೆ. ಅದಾದ ನಂತರ ಇದು ಸ್ವಲ್ಪ ಉಬ್ಬಿರುತ್ತೆ. ಇದನ್ನು ನಾವು ಮತ್ತೊಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ, ಒಂದು 30 ಸೆಕೆಂಡ್ಗಳ ಕಾಲ. ಅದಾದ ನಂತರ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಚಿಕ್ಕ ಚಪಾತಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಚಿಕ್ಕ ಉಂಡೆಗಳನ್ನ ಮಾಡಿ ನಾವು ತೆಗೆದಿಟ್ಕೊಂಡ್ಬಿಡೋಣ. ನೋಡಿ, ಈ ಸೈಜ್ಗೆ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಕರಿ ಎಳ್ಳು, ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಒಂದು 2-3 ಚಮಚ ತುಪ್ಪ ಅಥವಾ ಬೆಣ್ಣೆ ಯಾವ್ದು ಬೇಕಾದರೂ ಇಟ್ಕೊಳ್ಬೋದು ನೀವು. ಈಗ ನಾನು ಹಿಟ್ಟಿನ ಒಂದು ಚಿಕ್ಕ ಉಂಡೆಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೊಂಡು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪೂರಿ ಸೈಜಿಗೆ ಲಟ್ಟಿಸ್ಕೊಳ್ಳಿ ಸಾಕು. ಅದಾದ ನಂತರ ಇದರಲ್ಲಿ ಒಂದು 1/4 ಚಮಚ ಅಂದರೆ ಒಂದು 3-4 ಹನಿಯಷ್ಟು ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ. ಎಣ್ಣೆಯನ್ನು ಸವರಿ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಸುತ್ಕೊಳ್ಬೇಕು. ಯಾಕೆಂದರೆ ಬಟರ್ ನಾವು ಏನು ನಾನ್ ಮಾಡ್ತೀವಲ್ಲ, ಅದು ಉಬ್ಬಿ ಬರಬೇಕಲ್ವ, ಲೇಯರ್ ಬರಬೇಕಲ್ವ. ಈ ಥರ ಮಾಡಿಕೊಂಡ್ರೇ ಆ ರೆಸ್ಟೋರೆಂಟ್ ಸ್ಟೈಲ್ನ ನಾನ್ ಮನೆಯಲ್ಲಿ ಮಾಡೋದಕ್ಕಾಗೋದು. ಈಗ ನಾನು ಇದು ಚಪಾತಿ ಮಣೆ ಮೇಲೆ ಕರಿ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದರ ಮೇಲೆ ನಾನೀಗ ಈ ಚಪಾತಿಯನ್ನು ಲಟ್ಟಿಸ್ಕೊಳ್ತೀನಿ. ನೋಡಿ, ಈ ಥರ ನಿಧಾನವಾಗಿ ಲಟ್ಟಿಸ್ಕೊಳ್ಳೋಣ. ತುಂಬ ತೆಳ್ಳಗೆ ಮಾಡ್ಕೊಳ್ಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ಯಾಕೆಂದರೆ ಅದು ಸಾಫ್ಟಾಗಿ ಲೇಯರ್ ಬಿಟ್ಕೊಳ್ಬೇಕಲ್ವ, ಹಾಗಾಗಿ ಸ್ವಲ್ಪ ದಪ್ಪನೇ ಇರಲಿ. ನೋಡಿ, ಈ ಸೈಜ್ಗೆ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಈಗ ತವಾ ಬಿಸಿ ಮಾಡ್ಕೊಂಡಿರಬೇಕು. ಪೂರ್ತಿ ತವಾ ಬಿಸಿ ಆದ ನಂತರ ಅದರಲ್ಲಿ ಸ್ವಲ್ಪ ಎಣ್ಣೆ ಏನಾದರೂ ಹಾಕ್ಕೊಂಡಿರೋಣ. ಈಗ ನಾನು ಆ ಎಳ್ಳಿನ ಸೈಡ್ ಇದೆಯಲ್ಲ, ಅದು ಮೇಲೆ ಬರಬೇಕು. ನೋಡಿ, ಆ ಥರ ಹಾಕ್ಕೊಳ್ಬೇಕು. ಎಳ್ಳು ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಲ್ಲ, ಅದು ಮೇಲೆ ಬರಬೇಕು. ಸುತ್ತ ಸ್ವಲ್ಪ ನೀರನ್ನು ಚಿಮ್ಕಿಸ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಬೇಕು. ಗ್ಲಾಸ್ ಲಿಡ್ ಅಥವಾ ಸ್ಟೀಲ್ ಲಿಡ್ ಯಾವುದಾದ್ರೂ ಕ್ಲೋಸ್ ಮಾಡಿ. ಅದು ಮೇಲೇ ಉಬ್ಬಿ ಬಂದಿರುತ್ತೆ ಅದು ನಾನ್. ಈಗ ಇನ್ನೊಂದು ಸೈಡ್ಗೆ ಕೂಡ ತಿರುಗಿಸ್ಬಿಟ್ಟು ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ನೀವು ಹಚ್ಕೊಳ್ಬೋದು. ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ನಿಮಗೆ ಯಾವ ರೆಸ್ಟೋರೆಂಟಲ್ಲೂ ಸಿಗಲ್ಲ ಇಷ್ಟು ಸಾಫ್ಟ್ ಆಗಿರೋವಂಥ ನಾನ್. ನೀವು ರೆಸ್ಟೋರೆಂಟ್ಗಳಲ್ಲಿ ಆರ್ಡ್ರ್ ಮಾಡಿದರೆ ಅದು ಮೈದಾ ಹಿಟ್ಟಲ್ಲಿ ಮಾಡಿರ್ತಾರಲ್ಲ, ತುಂಬ ಜಿಗಿ ಆಗಿರುತ್ತೆ, ರಬ್ಬರ್ ಥರ ಇರುತ್ತೆ. ಎಳ್ದು ಸಾಕಾಗುತ್ತೆ, ಕಚ್ಚಿ ಸಾಕಾಗುತ್ತೆ. ಮತ್ತು ಅದು ಸರಿಯಾಗಿ ಡೈಜೆಷನ್ ಕೂಡ ಆಗೋದಿಲ್ಲ. ಈ ಥರ ಗೋಧಿ ಹಿಟ್ಟಿನಲ್ಲಿ ಮನೆಯಲ್ಲೇ ತುಪ್ಪ ಅಥವಾ ಬೆಣ್ಣೆ ಹಾಕಿ ಈ ಥರ ಬೇಯಿಸಿ, ಈ ಥರ ಕರಿ ಎಳ್ಳು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡಿಕೊಟ್ರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನಿಗಂತೂ ಈ ಥರ ಮನೆಯಲ್ಲಿ ಮಾಡುವಂಥ ಈ ಥರ ಲೇಯರ್ ಆಗಿ ಬರುವಂಥ ಬಟರ್ ನಾನ್ ಇರಲಿ, ಕುಲ್ಚಾ ಇರಲಿ ತುಂಬ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ನಾನು ಕೂಡ ಆಗಾಗ ಮಾಡ್ತಾನೆ ಇರ್ತೀನಿ. ಯಾವಾಗ ಮಾಡಿದಾಗಲೂ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ನೀರು ಚಿಮ್ಸಿ ಲಿಡ್ನ ಕ್ಲೋಸ್ ಮಾಡಬೇಕು. ಆಗ ಉಬ್ಬಿ ಬರುತ್ತೆ. ಇನ್ನೊಂದು ಸೈಡ್ಗೂ ಕೂಡ ತಿರುಗಿಸ್ಕೊಳ್ಳೋಣ. ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಎಷ್ಟು ಸಾಫ್ಟಾಗಿ ಉಬ್ಬಿದೆ ಅಂತ. ಮೇಲೆ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕ್ಕೊಂಡು ನೀವು ಬೇಯಿಸ್ಕೊಳ್ಳಿ. ನೋಡಿ, ಎಷ್ಟು ಸಾಫ್ಟಾಗಿ ಆಗಿದೆ. ನಿಮಗೆ ಬಟರ್ ನಾನ್ ನಾನೇ ಈಗ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಒಂದಲ್ಲ, ಎಲ್ಲವೂ ಕೂಡ ಹೀಗೆ ಉಬ್ಬಿ ಸಾಫ್ಟಾಗಿಯೇ ಬರುತ್ತೆ. ನೋಡಿ, ಈಗ ಒಂದನ್ನು ಓಪನ್ ಮಾಡ್ತೀನಿ. ನೋಡಿ ಯಾವ ರೀತಿಯಾಗಿ ಉಬ್ಬಿದೆ, ಯಾವ ರೀತಿಯಾಗಿ ಲೇಯರ್ ಬಿಟ್ಕೊಂಡಿದೆ ಅಂತ.
ನೋಡಿದ್ರೇ ಗೊತ್ತಾಗ್ತಿದೆ ತುಂಬಾ ಸಾಫ್ಟಾಗಿ ಆಗಿದೆ ಅಂತ. ಇದನ್ನು ನೀವು ಯಾವುದೇ ಪನ್ನೀರ್ ಗ್ರೇವಿ ಇರಲಿ ಅಥವಾ ಮಶ್ರೂಮ್ ಗ್ರೇವಿ ಇರಲಿ ಅಥವಾ ಆಲೂಗಡ್ಡೆ ಗ್ರೇವಿ, ಕುರ್ಮಾ ಅಥವಾ ಚಿಕನ್ ಗ್ರೇವಿ, ಮಟನ್ ಗ್ರೇವಿ ಎಲ್ಲದ್ರ ಜೊತೆಗೂ ಸೂಪರಾಗಿರುತ್ತೆ. ನೀವು ಇದನ್ನು ಮಾಡ್ಕೊಂಡು ತಿಂದಾಗಲೇ ನಿಮಗೆ ಗೊತ್ತಾಗೋದು ಎಷ್ಟು ರುಚಿಯಾಗಿತ್ತು ಅಂತ. ನಾನು ಕೂಡ ಮಶ್ರೂಮ್ ಗ್ರೇವಿ ಮಾಡ್ಕೊಂಡಿದ್ದೆ, ಇದ್ರ ಜೊತೆಗೆ ಕಾಜು ಮಶ್ರೂಮ್ ಗ್ರೇವಿ, ಅದ್ರ ಜೊತೆಗೂ ಸೂಪರಾಗಿತ್ತು. ನಿಮಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ಈ ಬಟರ್ ನಾನ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.